ಲಕ್ಕುಂಡಿ ಭೂಗರ್ಭದಲ್ಲಿ ರಾಶಿ ರಾಶಿ ಚಿನ್ನಗಳು ಪತ್ತೆಯಾಗ್ತಾ ಇದೆಯಾ? ಲಕ್ಕುಂಡಿಯಲ್ಲಿ ಚಿನ್ನದ ಬೇಟೆ ಶುರು ಮಾಡ್ತಾ ಸರ್ಕಾರ. ಹಾಗಾದ್ರೆ ಲಕ್ಕುಂಡಿಯ ಭೂಗರ್ಭದಲ್ಲಿ ಅಡಗಿರುವ ಚಿನ್ನವನ್ನ ಹೊರತೆಗೆಯುತ್ತಾ ಸರ್ಕಾರ. ಲಕ್ಕುಂಡಿಯಲ್ಲಿ ಇದೆಯಾ ರಾಶಿ ರಾಶಿ ನಿಧಿ? ಲಕ್ಕುಂಡಿಯಲ್ಲಿ ಚಿನ್ನದ ಬೇಟೆ ಶುರು ಮಾಡ್ತಾ ಸರ್ಕಾರ. ಲಕ್ಕುಂಡಿಯ ಮೇಲೆ ಸರ್ಕಾರದ ಕಣ್ಣು. ನಿಧಿ ಹುಡುಕೋದಕ್ಕೆ ಪುರಾತತ್ವ ಇಲಾಖೆ ರೆಡಿ ಆಗ್ತಾ ಇದೆ. ಅಧಿಕಾರಿಗಳು ಮಾರ್ಕ್ ಮಾಡಿರೋ ರಹಸ್ಯ ಸ್ಥಳಗಳು ಯಾವುದು? ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತಾ ಅಥವಾ ಶುರುವಾಗುತ್ತಾ? ಐತಿಹಾಸಿಕ ಸ್ಥಳದಲ್ಲಿ ಅಡಗಿದೆಯಾ ಟನ್ ಗಟ್ಟಲೆ ಚಿನ್ನ? ಲಕ್ಕುಂಡಿಯಲ್ಲಿ ಹಾಗಾದ್ರೆ ರಾಶಿ ರಾಶಿ ಚಿನ್ನ ಸಿಗ್ತಾ ಇರುವುದರ ಹಿಂದಿರೋ ರಹಸ್ಯ ಏನು? ಚಿನ್ನದ ಬೇಟೆಗೆ ಈಗ ಸರ್ಕಾರ ಚಿಂತನೆಗಳನ್ನು ಮಾಡ್ತಾ ಇದೆಯಾ? ನಿಮ್ಮ ಸ್ವಂತ ಜಮೀನೇ ಆಗಿರಲಿ ಅಥವಾ ನೀವು ಮಾಲೀಕರಾಗಿರ್ತಕ್ಕಂತಹ ಭೂಮಿಯೇ ಆಗಿರಲಿ, ಆ ಭೂಮಿಯ ಮೇಲ್ಮೈ ಭಾಗ ಮಾತ್ರ ನಿಮ್ಮದು, ಅದರ ಯಜಮಾನ ಮಾತ್ರ ನೀವಾಗ್ತೀರಿ. ಭೂಮಿಯ 1.5 ಅಡಿಯ ಕೆಳಗೆ ಸಿಗಬಹುದಾದ ಅಷ್ಟೂ ಸಂಪತ್ತುಗಳು ಅದು ಸರ್ಕಾರದ ಪಾಲಾಗ್ತವೆ. ಅಲ್ಲಿಗೆ ಪುರಾತತ್ವ ಇಲಾಖೆ ಬರುತ್ತೋ ಮತ್ತೊಂದೋ ಮಗದೊಂದೋ ಅದಲ್ಲ. ಆದರೆ ಭೂಮಿಯ ಗರ್ಭದಲ್ಲಿ ಅಡಗಿರುವ ಸಂಪತ್ತು ಒಂದು ವೇಳೆ ಯಾರಿಗಾದರೂ ಗೋಚರ ಆದರೆ ಇಲಾಖೆಯ ಗಮನಕ್ಕೆ ತರಬೇಕು. ಸರ್ಕಾರ ಅದನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ. ಇದು ಸರ್ಕಾರಿ ಪ್ರೊಸೀಜರು. ಹಾಗಾದರೆ ಮನೆ ಪಾಯ ತೋಡುವಾಗ ಸಿಕ್ಕಿತ್ತು ಕೋಟಿ ಬೆಲೆ ಬಾಳುವಂತಹ ಚಿನ್ನ. ನಿಜಕ್ಕೂ ಕೂಡ ಈ ಲಕ್ಕುಂಡಿಯ ಭೂಗರ್ಭದಲ್ಲಿ ಸಿಗ್ತಾ ಇರೋ ಚಿನ್ನದ ಬಗ್ಗೆ ಮನೆ ಪಾಯ ತೋಡುವಾಗ ಸಿಕ್ಕಿತ್ತು ಕೋಟಿ ಬೆಲೆ ಬಾಳುವಂತಹ ಚಿನ್ನ. ಮನೆ ಪಾಯ ತೋಡುವಾಗ ಚಿನ್ನದ ನಿಧಿ ಸಿಗ್ತಾ ಇದ್ದಂತೆ ಅಲರ್ಟ್ ಆದ ಅಧಿಕಾರಿಗಳು ದಾಂಗುಡಿ ಇಟ್ರು ಲಕ್ಕುಂಡಿಗೆ. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡೋದಕ್ಕೆ ತೀರ್ಮಾನ. ಆಗಿದ್ರೆ ಮತ್ತಷ್ಟು ಸಿಗಬಹುದು ಅಂತ. ನಾಳೆಯಿಂದಲೇ ನಡೆಯುತ್ತೆ ಚಿನ್ನದ ನಿಧಿ ಹುಡುಕುವಂತಹ ಕೆಲಸ. ನಾಳೆಯಿಂದ ಅಲ್ಲಿ ಚಿನ್ನದ ನಿಧಿ ಹುಡುಕುವ ಕೆಲಸ ನಡೆಯುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊದಲ ಹಂತದ ಉತ್ಖನನ ಶುರುವಾಗುತ್ತೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಸಿಕ್ತು ಅನುಮತಿ. ಅದಕ್ಕೆ ಅನುಮತಿ ಬೇಕು, ಅನುಮತಿ ಸಿಕ್ಕಿದೆ. ಹಿರಿಯ ಪುರಾತತ್ವ ಶಾಸ್ತ್ರಜ್ಞ TM ಕೇಶವ ನೇತೃತ್ವದಲ್ಲಿ ಉತ್ಖನನ ನಡೆಯುತ್ತೆ. ಲಕ್ಕುಂಡಿಯ ಹಲವು ಸ್ಥಳಗಳಲ್ಲಿ ನಡೆಯುತ್ತೆ ಶೋಧ ಕಾರ್ಯ. ಈ ಭಾರತ ಸಂಪತ್ ಭರಿತವಾದಂತಹ ನಾಡು, ದೇಶ, ಭೂಮಿ ಅನ್ನೋದಕ್ಕಿದೆ ಸಾಕ್ಷಿ. ಒಂದು ಕಾಲಘಟ್ಟದಲ್ಲಿ ಭಾರತದ ಸಂತೆಗಳಲ್ಲಿ ಸೇರುಗಳಲ್ಲಿ ತೂಕ ಮಾಡ್ತಾ ಇದ್ವಿ ಚಿನ್ನನ ನಾವು. ಬ್ರಿಟಿಷರ ದರಿದ್ರ ಕಣ್ಣು ಭಾರತದ ಸಂಪತ್ತಿಗೆ ಬಿದ್ದು ಅದಾದ ನಂತರ ಏನೇನಾಯಿತು ಎಲ್ಲವೂ ಕೂಡ ಸಾಮಾನ್ಯ ಪ್ರಜ್ಞೆ. ಲಕ್ಕುಂಡಿ ಕೇವಲ ಲಕ್ಕುಂಡಿ ಮಾತ್ರ ಅಲ್ಲ, ಭಾರತದ ಯಾವುದೇ ಭಾಗದ ಭೂಮಿಯ ಅಡಿಯಲ್ಲೂ ಕೂಡ ಸಾಕಷ್ಟು ಚಿನ್ನಗಳಿರ್ತವೆ ಅಂತ ಹೇಳಿ ಇಂಗ್ಲಿಷ್ ಕವಿ ಬರೆದಿದ್ದ ಈ ಹಿಂದೆ. ಲಕ್ಕುಂಡಿಯಲ್ಲಿ ನಡೀತಾ ಇರೋದು ಅದೇ. ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಲಕ್ಕುಂಡಿಯ ಯಾವುದೇ ಭಾಗವನ್ನ ಅನಿಶ್ಚಿತ ಆಳಕ್ಕೆ ನೀವೇನಾದರೂ ಅಗದ್ರೆ ಭಾರಿ ಪ್ರಮಾಣದ ಚಿನ್ನಗಳು ಪತ್ತೆಯಾಗ್ತವೆ ಅಂತ. ಆ ಹೇಳಿಕೆಗಳು ಅಗಿಯೋದಕ್ಕೆ ಮಾನದಂಡ ಅಂತ ಹೇಳ್ತಿಲ್ಲ. ನಮ್ಮ ಭಾರತದ ಭೂಮಿ ಎಷ್ಟು ಸಂಪತ್ತು ಭರಿತವಾದಂತಹ ಭೂಮಿ ಅನ್ನೋದಕ್ಕೆ ಸಾಕ್ಷಿ ಇದು. ಎಸ್, ಹಾಗಾದ್ರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊದಲ ಹಂತದ ಉತ್ಖನನ ನಡೆಯುತ್ತೆ. ಇನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಅನುಮತಿ ಬೇಕಾಗಿತ್ತು. ಈಗ ಅನುಮತಿಯೂ ಕೂಡ ಸಿಕ್ಕಿದೆ. ಲಕ್ಕುಂಡಿ ನಂತರ ಹಲವು ಐತಿಹಾಸಿಕ ಸ್ಥಳಗಳಲ್ಲೂ ಕೂಡ ನಡೆಯುತ್ತಾ ನಿಧಿ ಹುಡುಕಾಟ. ನಿಮ್ಮ ಊರಿಗೂ ಬರುತ್ತಾರೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು. ಊರಿಗೆ ಬರೋ ಸಾಧ್ಯತೆಗಳಿದ್ದಾವೆ. ರಾಜರು ಆಳ್ವಿಕೆ ನಡೆಸಿದ ಸ್ಥಳಗಳ ಮೇಲೆ ಅಧಿಕಾರಿಗಳ ಕಣ್ಣು ಸಾಮಾನ್ಯವಾಗಿ ಬೀಳುತ್ತೆ. ಐತಿಹಾಸಿಕ ದೇವಸ್ಥಾನಗಳ ಆವರಣಗಳಲ್ಲಿ ಇದೆಯಾ ನಿಧಿ? ರಾಜ್ಯದ ಹಳ್ಳಿಯಲ್ಲೂ ಕೂಡ ಲಕ್ಕುಂಡಿ ನಿಧಿಯದ್ದೇ ಮಾತು. ಸಂತೆ ಕಟ್ಟೆಗಳಲ್ಲಿ ಕೂತ್ಕೊಂಡು ಹಿರಿಯರು ಮಾತನಾಡ್ತಾ ಇದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿರೋ ನಿಧಿಗಳ ಬಗ್ಗೆ ಜೋರಾಯಿತು ಚರ್ಚೆ. ಐತಿಹಾಸಿಕ ಸ್ಥಳಗಳಲ್ಲಿ ಹೆಚ್ಚಾಯಿತು ನಿಧಿಗಳ್ಳರ ಹಾವಳಿ. ಈಗ ಪೊಲೀಸರು ಒಂದು ತಂಡ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ. ನಮ್ಮಲ್ಲಿ ಒಳ್ಳೆತನ ಹೆಚ್ಚು ಕರ್ನಾಟಕದಲ್ಲಿ. ಆದರೆ ಈ ಕೆಲಸಕ್ಕೆ ಬಾರದಲ್ಲೇ ಇರೋ ಒಂದಷ್ಟು ವರ್ಗ ಈ ತರಹದ ಅವಕಾಶವನ್ನ ಕಾದು ಕೂತು ಕಾಯುತ್ತೆ. ರಾತ್ರಿ ಹೊತ್ತು ಕಣ್ಣಿಗೆ ಕಂಡ ಭೂಮಿಯನ್ನು ಅಗೆಯೋ ಸಾಧ್ಯತೆಗಳಿದ್ದಾವೆ. ನೆಟ್ಟಿಗೆ ಬಗ್ಗಿ ಭೂಮಿ ನೋಡ್ಲಾಗದಂತಹ ಹೊಟ್ಟೆ ಬರೆಸ್ಕೊಂಡಿರೋ ನಿರುದ್ಯೋಗಿಗಳು ಆ ಕೆಲಸ ಮಾಡ್ತಾರೆ. ಪೊಲೀಸರು ಆ ವರ್ಗದ ಮೇಲೂ ಕೂಡ ಕಣ್ಣಿಟ್ಕೊಂಡು ಕೂತ್ಕೋಬೇಕು.
ಅವರು ಮಸೀದಿ ಮಂದಿರ ಅಂತ ನೋಡೋದಿಲ್ಲ, ಭೂಮಿಯನ್ನು ಅಗಿಯೋ ಕೆಲಸ ಮಾಡ್ತಾರೆ ಅವರು ಕಳ್ಳರು. ಸಂಪತ್ತು ಸಿಗಬೇಕು, ಅದರಿಂದ ಹಣ ಗಳಿಸಬೇಕು, ಜೀವನ ಮಾಡಬೇಕು ಅನ್ನೋ ಮಾತ್ರ ಪ್ರೋಗ್ರಾಮ್ ಜನರೇಟ್ ಆಗಿರ್ತಕ್ಕಂಥ ಮಸ್ತಿಷ್ಕ ಅವರದ್ದು. ಹಾಗಾಗಿ ಪೊಲೀಸರಿಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗ್ತವೆ. ರಾಜ್ಯದ ಹಳ್ಳಿಯಲ್ಲೂ ಕೂಡ ಲಕ್ಕುಂಡಿ ನಿಧಿಯದ್ದೇ ಮಾತು. ಈ ರಾಜವಂಶಸ್ಥರು ಕರ್ನಾಟಕದಲ್ಲಿ ಎಲ್ಲೆಲ್ಲ ಮೈಸೂರು ಸಂಸ್ಥಾನ ಇದ್ದಂತಹ ಸಂದರ್ಭಗಳಲ್ಲಿ ಇಡೀ ಮೈಸೂರು ಸಂಸ್ಥಾನಕ್ಕೆ ಒಳಪಡುವಂತಹ ಅಷ್ಟು ಪ್ರದೇಶಗಳ ಪೈಕಿ ರಾಜಪ್ರಭುತ್ವ ಅಥವಾ ರಾಜಾಡಳಿತ ಅಥವಾ ರಾಜರು ನೆಲೆಸಿದ್ದ ತಾಣಗಳಲ್ಲಿ ಸಂಪತ್ತುಗಳು ಇರಬಹುದು ಅನ್ನೋ ಅಂದಾಜಿಸಲಾಗಿರ್ತಕ್ಕಂತಹ ಪ್ರದೇಶ. ಆ ಪ್ರದೇಶಕ್ಕೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಬಂದರೆ ಅಚ್ಚರಿ ಪಡಬೇಕಾಗೇನೂ ಇಲ್ಲ. ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಸರ್ಕಾರ ಅಲ್ಲಿಗೆ ಬಂದರೆ ಅಚ್ಚರಿ ಪಡಬೇಕು ಅನ್ನುವಂತಹದ್ದೇನೂ ಇಲ್ಲ. ಬರೋ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಲಕ್ಕುಂಡಿ ನಿಧಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.